ಬಯಲುಸೀಮೆ ರೈತರ ಜೀವನಾಡಿಯಾಗಿರುವ ಗರುಡಾಚಲ, ಜಯಮಂಗಲಿ ಮತ್ತು ಸುವರ್ಣಮುಖಿ ನದಿ ಪಾತ್ರದಲ್ಲಿ ಅಡ್ಡಲಾಗಿ ಸಣ್ಣ ನೀರಾವರಿ ಇಲಾಖೆಯ 38 ಕೋಟಿ ರು ವೆಚ್ಚದಲ್ಲಿ 10 ಕಡೆ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಗಳಿಗೆ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇನ್ನು ಈ ವೇಳೆ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಮಾತನಾಡಿ, ಕೊರಟಗೆರೆ ಕ್ಷೇತ್ರಕ್ಕೆ 218 ಕೋಟಿ ಹಣ ಮಂಜೂರಾಗಿತ್ತು. ಇವತ್ತು 40 ಕೋಟಿ ರುಗಳಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅಡಿಗಲ್ಲು ಹಾಕಲಾಗಿದೆ. ಇನ್ನುಳಿದ 178 ಕೋಟಿ ಹಣದಲ್ಲಿ ವಿವಿಧ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಾಗುತ್ತದೆ. ರೈತರಿಗೆ ನೀಡಿದ್ದ ನೀರಾವರಿ ಮತ್ತು ಅಂತರ್ಜಲ ಭರವಸೆ ಈಡೇರಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಕೊರಟಗೆರೆ ಕ್ಷೇತ್ರಕ್ಕೆ ಈ ಬಾರಿ ಅಂದರೆ ಕಳೆದ ಬಜೆಟ್ನಿಂದ ಈ ಬಜೆಟ್ಟಿನವರೆಗೆ ಸುಮಾರು 218 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದರಲ್ಲಿ ಇವತ್ತು ಒಂದೇ ದಿವಸ ಸುಮಾರು 40 ಕೋಟಿ ರೂಪಾಯಿಗೆ ಅಡಿಗಲ್ಲು ಹಾಕಿದ್ದೀವಿ. ಉದ್ಘಾಟನೆ ಕೂಡ ಕೆಲವು ಮಾಡಿದ್ದೀವಿ. ಇನ್ನು 178 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಬೇಕು, ಕೆಲಸಗಳನ್ನ ಪ್ರಾರಂಭ ಮಾಡಬೇಕು. ವಿವಿಧ ಹಂತದಲ್ಲಿ ಇರೋದ್ರಿಂದ ಅವುಗಳನ್ನೆಲ್ಲ ಹಂತ ಹಂತವಾಗಿ ನಾವು ಪ್ರಾರಂಭ ಮಾಡ್ತೀವಿ. ಬಹಳ ಮುಖ್ಯವಾಗಿ ಇವತ್ತು ಕಳೆದ ಬಾರಿ ಮಳೆ ಬಂದಾಗ ಕೆಲವು ಬ್ರಿಡ್ಜ್ಗಳು ಕೊಚ್ಕೊಂಡೋಗಿತ್ತು. ಅವುಗಳಿಗೆ ನಾವು ಬರೀ ಬ್ರಿಡ್ಜನ್ನು ಕಟ್ಟಿದರೆ ಸಾಲದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದರೆ ನೀರು ಕೂಡ ನಿಲ್ಲುತ್ತೆ, ವಾಟರ್ ಟೇಬಲ್ಲು ಉತ್ತಮ ಆಗುತ್ತೆ ಅಂತಕ್ಕಂಥ ಕಾರಣದಿಂದ ಇವತ್ತು ಒಂದು 7-8 ಕಾಮಗಾರಿಗಳು ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅಡಿಗಲ್ಲು ಹಾಕಿದೆ. ಉದಾಹರಣೆಗೆ ಶಕುಂತಿಮ್ಮನಹಳ್ಳಿ ಹತ್ರ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ, 450 ಲಕ್ಷ, 4.5 ಕೋಟಿ. ಆಮೇಲೆ ಒಳೂರಳ್ಳಿ ಬಿಡಿಪುರ ರಸ್ತೆ ಹತ್ರ ಅದು ಬ್ರಿಡ್ಜ್ ಕಮ್ ಬ್ಯಾರೇಜು 8 ಕೋಟಿ. ಸಿರ್ಗೋನಹಳ್ಳಿ ಚೆಕ್ ಡ್ಯಾಮ್ ಅದು ಕೂಡ ಬ್ರಿಡ್ಜು ಕಮ್ ಬ್ಯಾರೇಜ್ 450 ಲಕ್ಷ, 4.5 ಕೋಟಿ. ಆಮೇಲೆ ಅದೇ ಪ್ರಕಾರ ಇನ್ನು ರಸ್ತೆ ಕಾಮಗಾರಿಗಳು 3 ಕೋಟಿ, 4 ಕೋಟಿ, 1.5 ಕೋಟಿ, ಈ ರೀತಿ ಸುಮಾರು 40 ಕೋಟಿಗೆ ಇವತ್ತು ಅಡಿಗಲ್ಲು ಹಾಕಿದೆ. ಇನ್ನು ಮಿಕ್ಕ ಕಾಮಗಾರಿಗಳಿಗೆ ಆದಷ್ಟು ಶೀಘ್ರವಾಗಿ ಅವುಗಳು ಎಸ್ಟಿಮೇಟ್ಗಳು ಆದಂಗೆ ನಾವು ಅದನ್ನು ಅಡಿಗಲ್ಲು ಹಾಕ್ತೀವಿ. ಮಂಜೂರಾತಿ 218 ಕೋಟಿಗೆ ಮಂಜೂರಾತಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ. ಮುಂದೆ ಬಜೆಟ್ನಲ್ಲಿ ಯಾವ ರೀತಿ ಹಣ ಬರುತ್ತೆ ಅದನ್ನು ನೋಡ್ಕೊಂಡು ಮುಂದಿನ ವರ್ಷದ ಬಜೆಟ್ನಲ್ಲೂ ಕೂಡ ನಮಗೆ ಹೆಚ್ಚು ಹಣ, ಅಂದರೆ ನಮಗೆ ಬೇಕಾದಂಥ ಕೆಲಸ ಕಾರ್ಯಗಳಿಗೆ